ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ರು ಹೇಗಿದ್ದೀರಾ? ಐ ಹೋಪ್ ಎಲ್ರು ಆರಾಮಾಗಿದ್ದೀರಾ ಅನ್ಕೊಂಡಿದ್ದೀನಿ. ಇವತ್ತು ಸರಿಯಾದ ಅಳತೆಯಲ್ಲಿ ಸರಿಯಾದ ಪ್ರಮಾಣದಲ್ಲಿ ನಿಮ್ಗೆ ಸಖತ್ ಸಾಫ್ಟ್ ಆಗಿರುವ ಮೈಸೂರ್ ಪಾಕ್ನ ಹೇಗ್ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಸೇಮ್ ಬೇಕರಿ ಅಂಗಡಿಗಳಲ್ಲಿ ತರೋ ತರಾನೇ ಇರತ್ತೆ ಮೈಸೂರ್ ಪಾಕು. ತುಂಬಾನೇ ಚೆನ್ನಾಗಿರತ್ತೆ. ಮಾಡೋದಕ್ಕೆ ಮೊದ್ಲಿಗೆ ಅರ್ಧ ಕಪ್ ಆಗೋಷ್ಟು ನಾನು ತುಪ್ಪನ ತಗೊಂಡಿದ್ದೀನಿ. ಎಲ್ಲದನ್ನು ಇದೇ ಮೆಜರ್ಮೆಂಟ್ ಅಲ್ಲೇ ನಾನು ತೋರಿಸ್ಕೊಡ್ತೀನಿ. ಕರೆಕ್ಟ್ ಆಗಿ ಅಳತೆನ ನೋಡ್ಕೊಳ್ಳಿ. ಅದೇ ಕಪ್ ಅಲ್ಲಿ ನಾನು 1 ಕಪ್ ಆಗೋಷ್ಟು ಎಣ್ಣೆನ ತಗೊಂಡಿದ್ದೀನಿ, ಹಾಗೆ ಅರ್ಧ ಕಪ್ ಆಗೋಷ್ಟು ತುಪ್ಪನ ತಗೊಂಡಿದ್ದೀನಿ. ಕರೆಕ್ಟ್ ಆಗಿ ನೋಡ್ಕೊಳ್ಳಿ. ಅದೇ ಕಪ್ ಅಲ್ಲಿ ನಾನು ಮತ್ತೆ ಅರ್ಧ ಕಪ್ ಆಗೋಷ್ಟು ನಾನು ಕಡಲೆ ಹಿಟ್ಟನ್ನ ತಗೊಂಡಿದ್ದೀನಿ. ಯೆಲ್ಲೋ ಕಲರ್ ಕಪ್ ಏನ್ ತೋರಿಸ್ತಾ ಇದ್ದೀನಿ 1 ಕಪ್ಪು, ಅದ್ರಲ್ಲಿ ನಾನು ಅರ್ಧ ಕಪ್ ಆಗೋಷ್ಟು ತುಪ್ಪ, 1 ಕಪ್ ಆಗೋಷ್ಟು ಎಣ್ಣೆ, ಹಾಗೇನೆ ಅರ್ಧ ಕಪ್ ಆಗೋಷ್ಟು ಕಡಲೆ ಹಿಟ್ಟನ್ನ ತಗೊಂಡಿದ್ದೀನಿ. ಈಗ ತಗೊಂಡಿರುವಂತಹ ತುಪ್ಪ ಏನಿದೆ, ಅರ್ಧ ಕಪ್ ತುಪ್ಪ, ಇದನ್ನ ಎಣ್ಣೆ ಜೊತೆಗೆ ನಾನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದ್ರ ಬದಲಾಗಿ ನೀವು ಕಂಪ್ಲೀಟ್ ಆಗಿ ತುಪ್ಪದಲ್ಲಿ ಕೂಡ ಮಾಡ್ಕೊಳ್ಬಹುದು. ಆದ್ರೆ ನಾನಿವತ್ತು ತುಪ್ಪ ಎಣ್ಣೆ ಎರಡು ಮಿಕ್ಸ್ ಮಾಡಿ ತೋರಿಸ್ತಾ ಇದ್ದೀನಿ. ಯಾಕೆಂತಂದ್ರೆ ಎಲ್ರು ಕೂಡ ಜಾಸ್ತಿ ತುಪ್ಪನ ಯೂಸ್ ಮಾಡಿನೇ ಮಾಡೋದಿಲ್ಲ. ಕೆಲವೊಂದಷ್ಟು ಜನ ಎಣ್ಣೆ ಯೂಸ್ ಮಾಡಿ ಮಾಡೋರು ಇರ್ತಾರೆ. ಸೊ ಹಾಗಾಗಿ ಅವ್ರಿಗೆ ಹೆಲ್ಪ್ ಆಗ್ಲಿ ಅಂತ ಅನ್ಬಿಟ್ಟು ಇವತ್ತು ತುಪ್ಪ ಎಣ್ಣೆ ಎರಡನ್ನು ಸೇರಿಸಿ ತೋರಿಸ್ತಾ ಇದ್ದೀನಿ. ಎಣ್ಣೆ ಪ್ರಮಾಣ ಜಾಸ್ತಿ ಇರಬೇಕು, ತುಪ್ಪದ ಪ್ರಮಾಣ ಕಡಿಮೆ ಇರಬೇಕು. ಈಗ 1 ಗ್ಲಾಸ್ ನೀವು ಎಣ್ಣೆ ತಗೊಂಡ್ರಿ ಅಂದ್ರೆ ಅರ್ಧ ಗ್ಲಾಸು ತುಪ್ಪ, ಅರ್ಧ ಗ್ಲಾಸು ನೀವು ಕಡಲೆ ಹಿಟ್ಟನ್ನ ತಗೋಬೇಕಾಗತ್ತೆ. ಇವಾಗ ಫಸ್ಟ್ ಇದನ್ನ ಮಾಡೋದಕ್ಕೆ ಒಂದು ಕಡಾಯಿನ ಬಿಸಿ ಮಾಡ್ಕೊಳ್ಳಿ. ಅದ್ರಲ್ಲಿ ಕಡಲೆ ಹಿಟ್ಟನ್ನ ಒಂದ್ ಸ್ವಲ್ಪ ಚೆನ್ನಾಗಿ ಹುರ್ಕೋಬೇಕಾಗತ್ತೆ. ನೀವು ಇದನ್ನ ಹುರಿಬೇಕಾದ್ರೆ ಮೀಡಿಯಂ ಫ್ಲೇಮು ಇಲ್ಲಾಂದ್ರೆ ಲೋ ಫ್ಲೇಮ್ ಅಲ್ಲೇ ಇಟ್ಕೊಂಡು ಹುರಿಬೇಕಾಗತ್ತೆ. ಯಾವುದೇ ಕಾರಣಕ್ಕೂ ಕೂಡ ಹೈ ಫ್ಲೇಮ್ ಅಲ್ಲಿ ಇಟ್ಕೊಂಡು ಹುರಿಯೋದಕ್ಕೆ ಹೋಗ್ಬೇಡಿ. ಕೆಲವೊಬ್ರು ಕಡಲೆ ಹಿಟ್ಟನ್ನ ಹಾಗೆ ಡೈರೆಕ್ಟ್ ಆಗಿ ಕೂಡ ಹಾಕ್ಬಿಟ್ಟು ಮಾಡ್ತಾರೆ. ಆದ್ರೆ ಈ ತರ ನಾವು ಇದನ್ನ ಹುರಿದ್ಬಿಟ್ಟು ಮಾಡೋದ್ರಿಂದ ನಮ್ಗೆ ಕಡಲೆ ಹಿಟ್ಟದು ಆ ಹಸಿ ವಾಸನೆ ಏನಿರತ್ತೆ ಅಲ್ವಾ, ಅದು ಬರೋದಿಲ್ಲ. ಹಾಗೇನೆ ತುಂಬಾ ಕರೆಕ್ಟ್ ಆಗಿ ನಮ್ಗೆ ಮೈಸೂರ್ ಪಾಕ್ ಅನ್ನೋದು ಬರತ್ತೆ. ಸೊ ಹಾಗಾಗಿ ಈ ತರ ಹುರಿಯೋದು ಅಷ್ಟೇನೆ. ಇದನ್ನ ನಾವು ಸ್ವಲ್ಪ ಘಮ ಬರೋವರ್ಗುನು ಹುರ್ಕೊಂಡ್ರೆ ಆಗೋಯ್ತು. ಜಸ್ಟ್ 1-2 ನಿಮಿಷಗಳ ಕಾಲ ಇದನ್ನ ಹುರ್ಕೊಳ್ಳಿ. ಹಾಗೇನೆ ಇದನ್ನ ಹುರಿದಿದ ನಂತರ ಜರಡಿ ಹಿಡಿಯೋದನ್ನ ಮರಿಬೇಡಿ. ನಾನಿಲ್ಲಿ ಜರಡಿ ಕೂಡ ಹಿಡ್ಕೊಂಡಿದ್ದೀನಿ. ಸೊ ಹಾಗಾಗಿ ಮೊದ್ಲೇ ಹೇಳ್ತಾ ಇದ್ದೀನಿ, ಇದನ್ನ ಹುರಿದಿದ ತಕ್ಷಣನೇ ನೀವು ಜರಡಿ ಹಿಡ್ಕೋಬೇಕಾಗತ್ತೆ. ಏನಕ್ಕೆ ಜರಡಿ ಹಿಡಿಬೇಕು ಅಂತ ಅಂದ್ರೆ ಅದ್ರಲ್ಲಿ ಕೆಲವೊಂದು ಗಂಟುಗಳಾಗಿರ್ಬೋದು ಅಥವಾ ಬೇರೆ ಏನಾದ್ರೂ ಇದ್ರೆ ನಮ್ಗೆ ಫೈನ್ ಆಗಿ ಅದು ಒಂಥರ ಪೌಡರ್ ತರಾನೇ ಬೇಕು. ಸೊ ಹಾಗಾಗಿ ನಾವ್ ಇದನ್ನ ಸ್ವಲ್ಪ ಜರಡಿ ಹಿಡ್ಕೊಂಡ್ರೆ ನೀಟಾಗಿರುವಂತಹ ಕಡಲೆ ಹಿಟ್ಟು ನಮ್ಗೆ ಸಿಗತ್ತೆ. ಸೊ ಹಾಗಾಗಿ ಜರಡಿ ಹಿಡ್ಕೋಬೇಕಾಗತ್ತೆ ಅಷ್ಟೇನೆ. ಇವಾಗ ನೋಡಿ ನಾನು ಹುರ್ಕೊಂಡಿದ್ದಾಗಿದೆ. ಇವಾಗ ಆಲ್ಮೋಸ್ಟ್ ನನ್ಗೆ ಸ್ವಲ್ಪ ಲೈಟ್ ಆಗಿ ಘಮ ಬರ್ತಾ ಇದೆ. ಸೊ ಹಾಗಾಗಿ ನಾನು ಇಲ್ಲಿಗೆನೆ ಸ್ಟಾಪ್ ಮಾಡ್ಕೊಳ್ತಾ ಇದ್ದೀನಿ ಹುರಿದಿದ್ದನ್ನ. ನೀವೇನಾದ್ರೂ ಮೈಸೂರ್ ಪಾಕ್ನ ಮಾಡಿ ಗೊತ್ತಿದೆ ಅಂತ ಅಂದ್ರೆ ನಿಮ್ಗೆ ಏನು ಕಷ್ಟ ಆಗೋದಿಲ್ಲ ಇದನ್ನ ಮಾಡೋದಕ್ಕೆ. ಅದೇ ಏನಾದ್ರೂ ಫಸ್ಟ್ ಟೈಮ್ ಏನಾದ್ರೂ ನೀವು ಮೈಸೂರ್ ಪಾಕ್ ಮಾಡ್ತಾ ಇದ್ದೀರಾ ಅಂತ ಅಂದ್ರೆ ಖಂಡಿತವಾಗ್ಲೂ ಹೇಳ್ತೀನಿ, 2-3 ಸಲ ನಿಮ್ಗೆ ಅದು ಸರಿಯಾಗಿ ಬರೋದಿಲ್ಲ ಮೈಸೂರ್ ಪಾಕು. ನೀವ್ ಎಷ್ಟೇ ಕರೆಕ್ಟ್ ಆಗಿ ಮೆಜರ್ಮೆಂಟ್ ಇಟ್ಕೊಂಡ್ ಮಾಡಿದ್ರು ನೀವು ಫಸ್ಟ್ ಟೈಮ್ ಮಾಡ್ತಾ ಇದ್ದೀರಾ ಅಂತ ಅಂದ್ರೆ 2-3 ಸಲ ನಿಮ್ಗೆ ಮಿಸ್ಟೇಕ್ ಆಗೇ ಆಗತ್ತೆ. ಸೊ ಹಾಗಂತ ನೀವು ಸರಿಯಾಗಿ ಬರ್ಲಿಲ್ಲ ಅಂತ ಹೇಳ್ಬಿಟ್ಟು ಏನಾದ್ರೂ ಮಾಡೋದಕ್ಕೆ ಹೋಗ್ಲಿಲ್ಲ ಅಂತ ಅಂದ್ರೆ ಮತ್ತೆ ನೀವು ಕಲಿಯೋದಕ್ಕೂ ಆಗೋದಿಲ್ಲ. ಸೊ ಹಾಗಾಗಿ ಯಾವ್ದನ್ನೇ ಆಗ್ಲಿ 1-2 ಸಲ ಅದು ಬರ್ಲಿಲ್ಲ, ಸರಿ ಆಗ್ಲಿಲ್ಲ ಅಂದ್ರೆ ಮತ್ತೆ ಅದನ್ನ ಟ್ರೈ ಮಾಡಿ, ಅವಾಗ ಖಂಡಿತವಾಗ್ಲೂ ಸರಿಯಾಗಿ ಬರತ್ತೆ. ಇವಾಗ ನಾನು ಕಡಲೆ ಹಿಟ್ಟು ಹುರಿದಿದ ನಂತರ ಒಂದು ಪ್ಲೇಟ್ ಅಲ್ಲಿ ಎತ್ತಿಟ್ಕೊಂಡಿದ್ದೀನಿ. ಇವಾಗ ಇದಕ್ಕೇನೆ ನಾನಿಲ್ಲಿ 1 ಬೌಲ್ ಆಗೋಷ್ಟು ಸಕ್ಕರೆನ ತಗೊಳ್ತಾ ಇದ್ದೀನಿ. ನೋಡಿ, 1 ಬೌಲ್ಗಿಂತ ಸ್ವಲ್ಪ ಕಡಿಮೆ ಇದೆ. ಸೊ ಸಕ್ಕರೆನ ಹಾಕೊಂಡಿದೀನಿ. ಆಮೇಲೆ ನಾವು ಪಾಕ ತೆಗಿಯೋದು ಇದರಲ್ಲಿ ತುಂಬಾ ಇಂಪಾರ್ಟೆಂಟ್. ಸೊ ಹಂಗಾಗಿ ಇದಕ್ಕೆ ನಾವು ಎಷ್ಟು ನೀರನ್ನ ಹಾಕೋಬೇಕು ಅಂತ ಅಂದ್ರೆ ಇವಾಗ ನಾನು 1 ಬಟ್ಲಾಗೋಷ್ಟು ಸಕ್ಕರೆನ ತಗೊಂಡಿದ್ದೀನಿ ಅಲ್ವಾ, ಅದ್ರಲ್ಲಿ 1/4 ಬಟ್ಲಾಗೋಷ್ಟು ನಾನು ನೀರನ್ನ ತಗೊಳ್ತಾ ಇದ್ದೀನಿ. ಅಂದ್ರೆ ನಿಮ್ಗೆ ಜಸ್ಟ್ ಆ ಸಕ್ಕರೆ ಮುಳುಗೋಷ್ಟು ಮಾತ್ರ ನೀವು ನೀರನ್ನ ಹಾಕೊಂಡ್ರೆ ನಿಮ್ಗೆ ಕರೆಕ್ಟ್ ಆಗಿರುವಂತಹ ಸಕ್ಕರೆ ಪಾಕ ಅನ್ನೋದು ಬರತ್ತೆ. ಕೆಲವೊಬ್ರು ಏನ್ ಮಾಡ್ತಾರೆ ಅಂತ ಅಂದ್ರೆ ಇವಾಗ 1 ಬಟ್ಲಾಗೋಷ್ಟು ಸಕ್ಕರೆನ ತಗೊಂಡ್ರು ಅಂತ ಅಂದ್ರೆ ಅರ್ಧ ಬಟ್ಲಾಗೋಷ್ಟು ನೀರ್ ಹಾಕೋದು, ಇಲ್ಲ ಅಂತ ಅಂದ್ರೆ 1ಕ್ಕೆ 1 ಬಟ್ಲಾಗೋಷ್ಟೇ ನೀರನ್ನ ಹಾಕೊಳ್ಳೋದು ಮಾಡ್ತಾರೆ. ಅದರಿಂದಾಗಿ ಸಕ್ಕರೆ ಪಾಕ ಅನ್ನೋದು ಕರೆಕ್ಟ್ ಆಗಿ ಬರೋದಿಲ್ಲ. ಸೊ ಈ ತರ ನೀವು ಟ್ರೈ ಮಾಡಿ ನೋಡಿ, ತುಂಬಾನೇ ಚೆನ್ನಾಗಿ ಬರತ್ತೆ. ಹಾಗೇನೆ ಇದನ್ನ ಚೆನ್ನಾಗಿ ಸಕ್ಕರೆ ಕರ್ಗೋವರ್ಗುನು ಕೂಡ ನೀಟಾಗಿ ತಿರ್ಗಿಸ್ಕೋಬೇಕಾಗತ್ತೆ. ಇದನ್ನ ನಾನು ಕರೆಕ್ಟ್ ಆಗಿ ನಿಮ್ಗೆ ತೋರ್ಸ್ಕೊಡ್ತೀನಿ ಪಾಕ ಅನ್ನೋದು ಹೇಗ್ ಬರ್ಬೇಕು ಅಂದ್ಬಿಟ್ಟು. ನೋಡಿ, ಇವಾಗ ನಾನು ಇದಕ್ಕೊಂದ್ ಸ್ವಲ್ಪ ಏಲಕ್ಕಿ ಪುಡಿನ ಹಾಕೊಳ್ತಾ ಇದ್ದೀನಿ. ನಿಮ್ ಹತ್ರ ಏನಾದ್ರು ಏಲಕ್ಕಿ ಪುಡಿ ಹೊರಗಡೆಯಿಂದ ತರ್ಸಿರೋದಿದ್ರೆ ನೀವ್ ಅದನ್ನೇ ಯೂಸ್ ಮಾಡ್ಬೋದು. ಇಲ್ಲ ಅಂತಂದ್ರೆ ಮನೇಲಿರುವಂತಹ ಏಲಕ್ಕಿನೇ ಕುಟ್ಟಿ ಪುಡಿ ಮಾಡ್ಬಿಟ್ಟು ಈ ತರ ಸೇರಿಸ್ಕೊಂಡಿದ್ದೀನಿ. ಇದು ಘಮಕ್ಕೋಸ್ಕರ ಹಾಕೊಳ್ಳೋದು ಅಷ್ಟೇನೆ.
ಸೊ ಇದನ್ನ ಹಾಕಿದ ನಂತರ ಚೆನ್ನಾಗಿ ಒಂದ್ ರೌಂಡ್ ಮಿಕ್ಸ್ ಮಾಡ್ಕೊಂಡಿದ್ದಾಗಿದೆ. ಇದು ಪಾಕ ಬರೋದಕ್ಕೆ ನಾವು ಬಿಟ್ಬಿಡೋಣ. ಮೀಡಿಯಂ ಫ್ಲೇಮ್ ಅಲ್ಲಿ ಅದನ್ನ ಹಾಗೆ ಬಿಟ್ಟಿದ್ದೀನಿ. ಅಷ್ಟರಲ್ಲೇ ನಾವು ಮೊದ್ಲೇ ಹುರಿದಿಟ್ಕೊಂಡಿದ್ವಲ್ವಾ ಕಡಲೆ ಹಿಟ್ಟು, ಇದನ್ನ ನಾನು ಜರಡಿ ಹಿಡ್ಬಿಟ್ಟು ತಗೊಂಡಿದ್ದೀನಿ. ಇವಾಗ ಮೊದ್ಲೇ ನಾವು ಮಿಕ್ಸ್ ಮಾಡಿಟ್ಟಿದ್ವಲ್ವಾ ತುಪ್ಪ ಮತ್ತೆ ಎಣ್ಣೆ, ಅದ್ರಲ್ಲಿ ಒಂದು 2-2.5 ಚಮಚ ಆಗುವಷ್ಟು ನಾನಿಲ್ಲಿ ತುಪ್ಪನ ಹಾಕೊಂಡು ನೀಟಾಗಿ ಇದನ್ನ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದು ಒಂದು ಲಿಕ್ವಿಡ್ ತರ ಆಗ್ಬೇಕು. ನಾವೇನಾದ್ರೂ ಡೈರೆಕ್ಟ್ ಆಗಿ ಕಡಲೆ ಹಿಟ್ಟನ್ನ ಪೌಡರ್ ತರ ಇರೋ ಕಡಲೆ ಹಿಟ್ಟನ್ನ ನಾವೇನಾದ್ರೂ ಪಾಕಕ್ಕೆ ಹಾಕಿದ್ರೆ ಗಂಟುಗಳಾಗತ್ತೆ, ಮತ್ತೆ ನಮ್ಗೆ ಸರಿಯಾಗಿರುವಂತಹ ಮೈಸೂರು ಪಾಕು ಬರೋದಿಲ್ಲ. ಸೊ ಹಾಗಾಗಿ ಈ ತರ ನಾವು ಮಾಡ್ಕೋಬೇಕಾಗತ್ತೆ. ಸ್ವಲ್ಪ ಸ್ವಲ್ಪನೇ ತುಪ್ಪನ ಹಾಕೊಂಡು ಈ ತರ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ ಈ ತರ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಅಂದ್ರೆ ಒಂದ್ ಸ್ವಲ್ಪ ನಮ್ಗೆ ಈ ದೋಸೆ ಹಿಟ್ಟು ಇದೆಲ್ಲ ಕನ್ಸಿಸ್ಟೆನ್ಸಿ ಇರತ್ತಲ್ವಾ, ಸೊ ಆ ತರ ಇದ್ರೆ ಸಾಕು. ನೋಡಿ ಇವಾಗ ಇಷ್ಟು ತೆಳುವಾಗಿದ್ರೆ ಸಾಕು. ಇದನ್ನ ಮಾಡಿ ಇಟ್ಕೊಂಡ್ಬಿಡೋಣ. ನಿಮ್ಗೆ ಸಕ್ಕರೆ ಪಾಕ ಒಂದ್ ಅರ್ಧ ಭಾಗದಷ್ಟು ಆಗಿದೆ ಅಂದವಾಗ ಈ ತರ ಮಾಡಿ ಇಟ್ಕೊಂಡ್ಬಿಡಿ, ಅವಾಗ ಈಸಿ ಆಗತ್ತೆ ನಿಮ್ಗೆ ಹಾಕೊಳ್ಳೋದಕ್ಕೆ. ಮತ್ತೆ ನಾನು ಇನ್ನೊಂದ್ ಕಡೆ ತುಪ್ಪನೂ ಕೂಡ ಕಾಯೋದಕ್ಕೆ ಇಟ್ಟಿದ್ದೀನಿ. ನಾನು ಮೊದ್ಲೇ ಹೇಳಿದ್ದೀನಿ, ತುಪ್ಪ ಬಿಸಿ ಇರಬಾರ್ದು, ತುಂಬಾ ಕುದಿಯೋ ತರ ಇರಬಾರ್ದು. ನಾವು ಬಿಸಿ ತುಪ್ಪನ ಯಾವ ಮೈಸೂರು ಪಾಕು ಹಾಕ್ತಿವಿ ಅಂತ ಅಂದ್ರೆ, ಮೊದ್ಲು ನಾವು ಚಿಕ್ಕವ್ರು ಇರ್ಬೇಕಾದ್ರೆ ಎಲ್ಲ ತಿಂತಾ ಇದ್ವಿ ಅಲ್ವಾ ಗಟ್ಟಿ ಮೈಸೂರು ಪಾಕು, ಅದಕ್ಕೆ ಬಿಸಿ ಬಿಸಿ ತುಪ್ಪನ ಹಾಕೋಬೇಕಾಗತ್ತೆ. ಆದ್ರೆ ಈ ಮೈಸೂರು ಪಾಕ್ಗೆ ಉಗುರು ಬೆಚ್ಚಗಿರುವಂತಹ ತುಪ್ಪ ಆದ್ರೆ ಸಾಕು. ತುಪ್ಪ ಹಾಗೆ ಇದ್ದಿದ್ ಕಾರಣ ಸ್ವಲ್ಪ ಮೆಲ್ಟ್ ಆಗ್ಲಿ ಅನ್ಬಿಟ್ಟು ನಾನು ಈ ತರ ಬಿಸಿ ಮಾಡ್ಕೊಂಡಿದೀನಿ ಅಷ್ಟೇ. ಒಂದ್ ಸ್ವಲ್ಪ ಬೆಚ್ಚಗೆ ಇಲ್ಲ ಅಂದ್ರೆ ಬಿಸಿ ಇದ್ರೆ ಸಾಕಾಗತ್ತೆ. ತುಂಬಾ ಕುದಿಯುವಂತಹ ತುಪ್ಪನ ಹಾಕೋದಕ್ಕೆ ಹೋಗ್ಬೇಡಿ. ಇವಾಗ ನೋಡಿ ಪಾಕ ಇನ್ನೇನ್ ಬರ್ತಾ ಇದೆ. ಈ ಟೈಮಲ್ಲಿ ನಾನು ತುಪ್ಪ ಕೂಡ ಬಿಸಿ ಮಾಡಿ ಇಟ್ಕೊಂಡಿದೀನಿ. ತುಪ್ಪ ಎಣ್ಣೆ ಎರಡು ಕೂಡ ಹೊಂದ್ಕೊಳ್ಳಿ ಅನ್ಬಿಟ್ಟು ನಾನೊಂದ್ ಸ್ವಲ್ಪ ಬಿಸಿ ಮಾಡಿ ಇಟ್ಕೊಂಡಿದೀನಿ. ಇವಾಗ ಪಾಕ ಬಂದಿದ್ಯಾ ಅಂತ ಹೇಳ್ಬಿಟ್ಟು ಚೆಕ್ ಮಾಡ್ಕೊಳ್ಳೋಣ ಒಂದ್ ರೌಂಡ್. ನೋಡಿ ತೋರಿಸ್ಕೊಡ್ತೀನಿ ನಾನು. ಫಸ್ಟ್ ಈ ತರ ತಗೊಳ್ಳಿ ಕೈಯಲ್ಲಿ. ತಗೊಂಡಿದ ನಂತರ ನಿಮ್ಗೆ ಗೊತ್ತಿರತ್ತೆ ಒಂದೆಳೆ ಪಾಕ ಎರಡೆಳೆ ಪಾಕ ಹೇಗ್ ಬರತ್ತೆ ಏನು ಎತ್ತ ಅನ್ನೋದು. ಮಾಮೂಲಿಯಾಗಿ ನೀವೇನಾದ್ರೂ ಕಜ್ಜಾಯ ಮಾಡಿದೀರಾ ಅಂತ ಅಂದ್ರೆ ನಿಮ್ಗೆ ಗೊತ್ತಿರತ್ತೆ ಪಾಕನ ಹೇಗ್ ತೆಗಿಬೇಕು ಅನ್ಬಿಟ್ಟು. ಇಲ್ಲ ಅಂತ ಅಂದ್ರೆ ಸಿಂಪಲ್ ಆಗಿ ಈ ತರ ಸೌಟ್ ಇರತ್ತೆ ಅಲ್ವಾ, ಅದರಿಂದ ಒಂದ್ ಸ್ವಲ್ಪ ಪಾಕನ ಈ ತರ ಎತ್ತಿ ಹಿಡೀರಿ. ಅವಾಗ ನಿಮ್ಗೆ ಡ್ರಾಪ್ ಆಗಿ ಬಿದ್ರೆ ಪಾಕ ಆಗಿದೆ ಅಂತ ಅರ್ಥ. ನೋಡಿ ಈ ತರ ಡ್ರಾಪ್ ಆಗಿ ಬಿತ್ತು ಅಂತ ಅಂದ್ರೆ ಪಾಕ ಒಂದೆಳೆ ಪಾಕ ಬಂದಿದೆ ಅಂತ ಅರ್ಥ. ಸೊ ನೀವ್ ಅದನ್ನ ಒಂದ್ ಸ್ವಲ್ಪ ಆರದ ನಂತರ ಈ ತರ ಮಾಡಿದ್ರೆ ನೋಡಿ ಒಂದೆಳೆ ಪಾಕ ಬಂದಿದೆ ಇವಾಗ ಕರೆಕ್ಟ್ ಆಗಿ. ಇಷ್ಟು ಪಾಕ ಬಂದಿದ ತಕ್ಷಣನೇ ನಾವ್ ಏನ್ ಮಾಡ್ಬೇಕು, ಲೋ ಫ್ಲೇಮ್ ಅಲ್ಲಿ ಇಟ್ಕೊಂಡು ಮೊದ್ಲೇ ನಾವು ಮಿಕ್ಸ್ ಮಾಡಿ ಇಟ್ಟಿದ್ವಲ್ವಾ ಕಡಲೆ ಹಿಟ್ಟು ತುಪ್ಪ ಎಣ್ಣೆ, ಅದನ್ನ ಇದ್ರಲ್ಲಿ ಸೇರಿಸ್ಕೊಂಡ್ಬಿಡೋಣ. ನೋಡಿ ಇವಾಗ ನಾನು ಸೇರಿಸ್ಕೊಳ್ತೀನಿ. ಇದಕ್ಕೆ ಸೇರಿಸ್ಕೊಂಡು ತಕ್ಷಣ ನೀವು ಮಿಕ್ಸ್ ಮಾಡ್ಕೊಳ್ಳಿ. ಅದನ್ನ ಮಿಕ್ಸ್ ಮಾಡ್ತಾನೆ ನೀವು ಸೇರಿಸ್ಕೋಬೇಕಾಗತ್ತೆ, ಇಲ್ಲ ಅಂದ್ರೆ ಗಂಟುಗಳಾಗತ್ತೆ. ಸೊ ಹಾಗಾಗಿ ಈ ತರ ಮಾಡ್ಕೊಳ್ಳಿ. ಮತ್ತೆ ಪಾಕನೂ ಅಷ್ಟೇ, ತುಂಬಾ ಜಾಸ್ತಿ ಎರಡೆಳೆ ಪಾಕ ಎಲ್ಲ ಬೇಡ, ಒಂದೆಳೆ ಪಾಕ ಬಂದ್ರೆ ಕರೆಕ್ಟ್ ಆಗಿರತ್ತೆ. ನೋಡಿ ಈ ತರ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಹಾಗೇನೆ ನೀವು ಹಾಕಿರುವಂತಹ ಸಕ್ಕರೆ ಏನಿದೆ ಅದೆಲ್ಲ ನೀಟಾಗಿ ಇದಕ್ಕೆ ಹೊಂದ್ಕೋಬೇಕು, ಆ ತರ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ನಾನು ಕಂಪ್ಲೀಟ್ ಆಗಿ ಮೊದ್ಲೇ ಮಿಕ್ಸ್ ಮಾಡಿಟ್ಟಿದ್ದಂತಹ ಕಡಲೆ ಹಿಟ್ಟು ತುಪ್ಪ ಏನಿದೆ ಅದನ್ನ ಪೂರ್ತಿಯಾಗಿ ಹಾಕೊಂಡಿದ್ದೀನಿ. ಇದಕ್ಕೆ ಹಾಕೊಂಡಿದ ನಂತರ ಫುಲ್ ಲೋ ಫ್ಲೇಮ್ ಅಲ್ಲೇ ಇಟ್ಕೊಂಡು ಇದನ್ನ ನಾವು ಮಾಡ್ಕೋಬೇಕಾಗತ್ತೆ. ಮತ್ತೆ ಮೊದ್ಲೇ ನಾವು ಬಿಸಿ ಮಾಡಿ ಇಟ್ಕೊಂಡಿದ್ವಲ್ವಾ ತುಪ್ಪ ಮತ್ತೆ ಎಣ್ಣೆ, ಅದನ್ನು ಕೂಡ ಅಷ್ಟೇ. ಇದು ಯಾವಾಗ ಡ್ರೈ ಆಗ್ತಾ ಹೋಗುತ್ತೆ ಅವಾಗ ನೀವು ಅದನ್ನ ಹಾಕೋಬೇಕಾಗತ್ತೆ. ಸೊ ನಿಮ್ಗೆ ಕೆಲವೊಬ್ಬರಿಗೆ ತುಪ್ಪ ಉಳಿಲೂಬಹುದು, ಇನ್ ಕೆಲವೊಬ್ಬರಿಗೆ ಎಕ್ಸ್ಟ್ರಾ ಬೇಕು ಅಂತಾನು ಆಗ್ಬೋದು. ಸೊ ಅದು ನೀವು ಕಡಲೆ ಹಿಟ್ಟನ್ನ ಹೇಗ್ ತಗೊಂಡಿರ್ತೀರಾ ಅದ್ರ ಮೇಲೆ ಡಿಪೆಂಡ್. ಮತ್ತೆ ಕಡಲೆ ಹಿಟ್ಟು ಅಷ್ಟೇ ಲೋಕಲ್ ಆಗಿದ್ರೆ ಒಂದ್ ಸ್ವಲ್ಪ ಜಾಸ್ತಿನೇ ನಿಮ್ಗೆ ಎಣ್ಣೆ ಕುಡಿಯುತ್ತೆ ಅದು. ಸೊ ಹಾಗಾಗಿ ನೋಡ್ಕೊಂಡು ತಗೊಳ್ಳಿ. ಇಷ್ಟೇ ಕರೆಕ್ಟ್ ಆಗಿ ಇಷ್ಟೇ ಬೇಕಾಗತ್ತೆ ಅಂತ ಹೇಳೋದಕ್ ಬರೋದಿಲ್ಲ, ಒಬ್ಬೊಬ್ರು ಒಂದೊಂದ್ ತರ ಮಾಡ್ತಾರೆ. ಸೊ ಹಾಗಾಗಿ ಈ ತರ ಡ್ರೈ ಆಗ್ತಾ ಇದೆ ಅನ್ಬೇಕಾದ್ರೆ ನೀವೇನ್ ಮಾಡ್ಬೇಕು, ತುಪ್ಪನ ಹಾಕೋಬೇಕಾಗತ್ತೆ. ಒಂದೊಂದ್ ಸೌಟ್ ಹಾಕೊಳ್ತಾ ಬನ್ನಿ. ನೋಡಿ ಇವಾಗ ನಾನು 1 ಸೌಟ್ ಆಗುವಷ್ಟು ಹಾಕೊಂಡಿದೀನಿ. ಮತ್ತೆ ಇದು ನಾವು ಗಟ್ಟಿ ಮೈಸೂರು ಪಾಕ್ ಮಾಡ್ಬೇಕಾದ್ರೆ ತುಂಬಾನೇ ಟೈಮ್ ತಗೊಳತ್ತೆ, ಯಾಕೆಂದ್ರೆ ಅದು ಸ್ವಲ್ಪ ಮರಳಾಗ್ಬೇಕು, ಅಲ್ಲಿವರೆಗೂ ಟೈಮ್ ತಗೊಳತ್ತೆ. ಆದ್ರೆ ಈ ಮೈಸೂರು ಪಾಕ್ಗೆ ನಮ್ಗೆ ಜಾಸ್ತಿ ಏನು ಟೈಮ್ ತಗೊಳಲ್ಲ, ಕ್ವಿಕ್ ಆಗಿ ಆಗೋಗತ್ತೆ ಇದು. ಜಸ್ಟ್ ಒಂದು 3 ರೌಂಡ್ ನಾನು ತುಪ್ಪ ಹಾಕಿದ ತಕ್ಷಣನೇ ನನ್ಗೆ ಅದು ಆಗೋಯ್ತು, ಅಷ್ಟು ಬೇಗನೆ ಆಗೋಯ್ತು. ಯಾಕೆಂದ್ರೆ ಕಡಲೆ ಹಿಟ್ಟನ್ನ ಚೆನ್ನಾಗಿ ಹುರ್ಕೊಂಡಿದ್ವಿ ಅಲ್ವಾ, ಸೊ ಹಂಗಾಗಿ ಬೇಗ ಆಗೋಯ್ತು ಮೈಸೂರು ಪಾಕು. ಕೆಲವೊಬ್ರು ಕಡಲೆ ಹಿಟ್ಟನ್ನ ಹುರಿಯೋದಿಲ್ಲ, ಅದಕ್ಕೆ ಅವರಿಗೆ ಟೈಮ್ ಜಾಸ್ತಿ ತಗೊಳತ್ತೆ. ಸೊ ಈ ತರ ಮಾಡ್ಕೊಳ್ಳಿ, ಅವಾಗ ಟೈಮು ಕಡಿಮೆ ತಗೊಳತ್ತೆ, ಮತ್ತೆ ನಿಮ್ಗೆ ಮೈಸೂರು ಪಾಕ್ ಅನ್ನೋದು ಬೇಗನೆ ಆಗೋಗತ್ತೆ. ನೋಡಿ ಈ ತರ ಆದವಾಗ ಮತ್ತೆ ಇನ್ನೊಂದ್ ರೌಂಡ್ ನೀವು ಎಣ್ಣೆನ ಹಾಕೊಳ್ಳಿ.
ಮತ್ತೆ ನೀವು ಚೆಕ್ ಮಾಡ್ಕೋಬೇಕು ಹೇಗೆ ಅಂತ ಅಂದ್ರೆ ಕೈಯಿಂದ ಒಂದ್ ಸ್ವಲ್ಪ ಹಿಟ್ಟಿನ ತಗೊಂಡು ರೌಂಡ್ ಮಾಡಿ ನೋಡ್ಬೇಕು. ನೀವು ರೌಂಡ್ ಮಾಡಿದವಾಗ ಈಸಿಯಾಗಿ ಅದು ಬೇಗ ರೌಂಡ್ ಆಯ್ತು ಅಂತ ಅಂದ್ರೆ ನೀವು ತಕ್ಷಣಕ್ಕೆ ಸ್ಟವ್ ನ ಆಫ್ ಮಾಡ್ಕೋಬೇಕಾಗತ್ತೆ. ಇಲ್ಲ ಅಂತ ಅಂದ್ರೆ ನಿಮ್ಗೆ ಮೈಸೂರ್ ಪಾಕ್ ಅನ್ನೋದು ಕರೆಕ್ಟ್ ಆಗಿ ಬರಲ್ಲ, ಮರಳಾಗಿರುವಂತಹ ಮೈಸೂರ್ ಪಾಕು ರೆಡಿ ಆಗ್ಬಿಡತ್ತೆ. ಅಂದ್ರೆ ನಾವು ಅವಾಗ್ಲೇ ಹೇಳ್ದೆ ಅಲ್ವಾ ಗಟ್ಟಿ ಮೈಸೂರ್ ಪಾಕು ಅಂತ, ಆತರ ಆಗ್ಬಿಡತ್ತೆ. ಸೊ ಹಾಗಾಗಿ ನಮ್ಗೆ ಕರೆಕ್ಟ್ ಆಗಿ ಸ್ಟವ್ ಆಫ್ ಮಾಡೋದು ಗೊತ್ತಿತ್ತು ಅಂತ ಅಂದ್ರೆ ಮೈಸೂರ್ ಪಾಕ್ ಅನ್ನೋದು ಕರೆಕ್ಟ್ ಆಗಿ ಬರುತ್ತೆ. ನೋಡಿ ನಾನು ಇನ್ನೊಂದು ರೌಂಡ್ ಎಣ್ಣೆನ ಹಾಕೊಂಡಿದೀನಿ, ಎಣ್ಣೆ ಮತ್ತೆ ತುಪ್ಪನ ಹಾಕೊಂಡಿದೀನಿ. ನೀವು ಕಂಪ್ಲೀಟ್ ಆಗಿ ಬೇಕಾದ್ರೆ ಎಣ್ಣೆಲೂ ಕೂಡ ಮಾಡ್ಕೋಬಹುದು, ಇಲ್ಲ ಅಂತ ಅಂದ್ರೆ ತುಪ್ಪನ ತುಂಬಾ ಇಷ್ಟ ಪಡ್ತೀರಾ ಅಂತ ಅಂದ್ರೆ ನೀವು ಕಂಪ್ಲೀಟ್ ಆಗಿ ತುಪ್ಪದಲ್ಲೂ ಕೂಡ ಮಾಡ್ಕೋಬಹುದು. ಆದ್ರೆ ನನಗ್ ಗೊತ್ತಿರೋ ಪ್ರಕಾರ ಯಾರು ಏನ್ ಫುಲ್ ಕಂಪ್ಲೀಟ್ ಆಗಿ ತುಪ್ಪದಲ್ಲಿ ಮಾಡಲ್ಲ, ಅರ್ಧ ತಗೋತಾರೆ, ಇಲ್ಲಾಂದ್ರೆ ಮುಕ್ಕಾಲ್ ಭಾಗ ತುಪ್ಪ ತಗೊಂಡು ಕಾಲ್ ಭಾಗದಷ್ಟು ಎಣ್ಣೆನ ತಗೋತಾರೆ. ಜಾಸ್ತಿ ಕ್ವಾಂಟಿಟಿನಲ್ಲಿ ಮದುವೆ ಮನೆಗಳಲ್ಲೆಲ್ಲ ಮಾಡ್ತಾರೆ ನೋಡಿ, ಅವರು ತುಪ್ಪದಿಂದಾನೇ ಮಾಡ್ತಾರೆ. ಸೊ ಇವಾಗ ಇದನ್ನ ನಾವು ಚೆಕ್ ಮಾಡ್ಕೊಳ್ಳೋಣ. ಅದಕ್ಕೂ ಮೊದ್ಲು ಇನ್ನ ಒಂದ್ ರೌಂಡ್ ನಾನು ತುಪ್ಪನ ಹಾಕೊಂಡ್ಬಿಡ್ತೀನಿ. ಈ ಸೈಡಲ್ಲೆಲ್ಲ ಅಂಟ್ಕೊಳ್ತಾ ಬರ್ತಾ ಇದೆ ನೋಡಿ ಇವಾಗ ನೀಟಾಗಿ. ಮತ್ತೆ ಇನ್ನೊಂದು ನಿಮಗೆ ಹೇಗ್ ಗೊತ್ತಾಗತ್ತೆ ಅಂತ ಅಂದ್ರೆ ಲಾಸ್ಟ್ ಅಲ್ಲಿ ನಿಮ್ಗೆ ಅದು ಎಣ್ಣೆ ಫುಲ್ಲು ಏನು ನಾವು ಹಾಕಿದೀವಿ ಅದು ಕಂಪ್ಲೀಟ್ ಆಗಿ ಬಿಡ್ತಾ ಬರತ್ತೆ. ಅವಾಗ ಕೂಡ ಕೆಲವೊಬ್ರಿಗೆ ಗೊತ್ತಾಗತ್ತೆ ಮೈಸೂರ್ ಪಾಕ್ ಆಗಿದೆ ಅಂತ. ಒಬ್ಬೊಬ್ರು ಒಂದೊಂದ್ ತರ ಅವರು ಗೆಸ್ ಮಾಡ್ತಾರೆ, ಅಂದ್ರೆ ಇವಾಗ ಆಗಿದೆ ಅಂತ. ಸೊ ಇವಾಗ ನೋಡಿ ನಾನು ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದು ಆಗಿದೆ. ಸೊ ಆಲ್ಮೋಸ್ಟ್ ಇದು ಇವಾಗ ಆಗೋಗಿದೆ ಮೈಸೂರ್ ಪಾಕು. ಸೊ ಇವಾಗ ಇದಿಷ್ಟ ಆಗಿದೆ, ನಾನು ನಿಮ್ಗೆ ತೋರಿಸ್ತೀನಿ ಇವಾಗ ನಾವು ಹೇಗ್ ಚೆಕ್ ಮಾಡೋದು ಅಂದ್ಬಿಟ್ಟು ನಾನು ತೋರಿಸ್ತೀನಿ. ಕೆಲವೊಬ್ರು ಏನ್ ಮಾಡ್ತಾರೆ ಅಂತ ಅಂದ್ರೆ ಒಂದ್ ಬಟ್ಲಲ್ಲಿ ನೀರನ್ನ ಇಟ್ಕೊಂಡು ಇದನ್ನ ತೆಗೆದು ಅದ್ರೊಳಗೆ ಹಾಕ್ಬಿಟ್ಟು ರೌಂಡ್ ಮಾಡ್ತಾರೆ, ಅಂದ್ರೆ ಉಂಡೆ ತರ ಮಾಡ್ತಾರೆ. ಅವಾಗ ಉಂಡೆ ಆಯ್ತು ಅಂತ ಅಂದ್ರೆ ಇದು ರೆಡಿ ಆಗಿದೆ ಅಂತ. ಇನ್ನ ಕೆಲವೊಬ್ರು ಡೈರೆಕ್ಟ್ ಆಗಿನೇ ಕೈಯಲ್ಲೇ ತಗೊಂಡು ಉಂಡೆ ಮಾಡಿ ನೋಡ್ತಾರೆ, ಅವಾಗ್ಲೂ ಕೂಡ ಗೊತ್ತಾಗತ್ತೆ ಮೈಸೂರ್ ಪಾಕ್ ಆಗಿದ್ಯೋ ಇಲ್ವೋ ಅಂದ್ಬಿಟ್ಟು. ಸೊ ತೋರಿಸ್ತೀನಿ ನಾನು ಹೇಗೆ ಆಗಿದ್ಯೋ ಇಲ್ವೋ ಅಂದ್ಬಿಟ್ಟು ನೋಡಿ. ಸೊ ಇವಾಗ ಎಣ್ಣೆ ಎಲ್ಲ ಬಿಡ್ತಾ ಇದೆ, ಇದು ಮೇಲ್ಗಡೆ ಎಲ್ಲ ನೀವು ನೋಡ್ತಾ ಇದ್ದೀರಾ ನೊರೆ ತರ ಬರ್ತಾ ಇದೆ, ಮತ್ತೆ ಎಣ್ಣೆ ಕೂಡ ನೀಟಾಗಿ ಬಿಟ್ಕೊಳ್ತಾ ಇದೆ. ಒಂದ್ ಸ್ವಲ್ಪ ಎಣ್ಣೆ ನೀಟಾಗಿನೇ ಬಿಡ್ತಾ ಇದೆ ನೋಡಿ, ಎಷ್ಟು ಎಣ್ಣೆ ಮತ್ತೆ ತುಪ್ಪ ಎಲ್ಲ ಎಷ್ಟೊಂದು ಕಾಣಿಸ್ತಾ ಇದೆ ಅಲ್ವಾ. ಸೊ ಈ ಟೈಮಲ್ಲಿ ನಾವ್ ಏನ್ ಮಾಡ್ಬೇಕು ಅಂತ ಅಂದ್ರೆ ಒಂದ್ ಸ್ವಲ್ಪ ಸೌಟಿಂದ ಅದನ್ನ ತೆಗೆದು ಕೈಯಿಂದ ಉಂಡೆ ಮಾಡಿ ನೋಡೋಣ ಇವಾಗ ಆಗಿದ್ಯಾ ಅಂತ. ನೊರೆ ಬರ್ತಿದೆ ನೋಡಿ, ಇವಾಗ ತೆಗಿಬೇಕಾಗತ್ತೆ. ಕರೆಕ್ಟ್ ಆಗಿ ಈ ತರ ನೊರೆ ಬಂದವಾಗ ನೀವೇನ್ ಮಾಡಿ ಕೈಯಿಂದ ಈ ತರ ಸ್ವಲ್ಪನೇ ಸ್ವಲ್ಪ ತಗೊಳ್ಳಿ, ಬಿಸಿ ಇರತ್ತೆ, ಹುಷಾರು, ಓಕೆನಾ. ಕೈಯಿಂದ ತಗೊಂಡು ನೋಡಿ ಈ ತರ ಉಂಡೆ ಮಾಡಿದ ತಕ್ಷಣ ಅದು ಉಂಡೆ ಆಗ್ತಾ ಇದೆ ಅಂತ ಅಂದ್ರೆ ನಿಮ್ಗೆ ಮೈಸೂರ್ ಪಾಕ್ ಅನ್ನೋದು ಕರೆಕ್ಟ್ ಆಗಿ ಹದ ಬಂದಿದೆ. ಇವಾಗ ನಾವು ಸ್ಟವ್ ಆಫ್ ಮಾಡ್ಕೊಂಡು ಒಂದು ಯಾವ್ದಾದ್ರು ಸ್ಕ್ವೇರ್ ಶೇಪ್ ಮೋಲ್ಡ್ಗೆ ನೀವು ಇದನ್ನ ಹಾಕೋಬೇಕಾಗತ್ತೆ. ನಾನಿಲ್ಲಿ ಒಂದು ಸ್ಕ್ವೇರ್ ಶೇಪ್ದು ಒಂದು ಬಾಕ್ಸ್ ಇತ್ತು, ಅದ್ರಲ್ಲೇನೆ ಹಾಕೊಳ್ತಾ ಇದ್ದೀನಿ. ಸೊ ಹಾಕೋದಕ್ಕೂ ಮೊದ್ಲು ಒಂದ್ ಸ್ವಲ್ಪ ತುಪ್ಪನ ಸೌರಿರಿ. ಇದ್ರಲ್ಲೇ ಬೇಕಾದಷ್ಟು ತುಪ್ಪ ಎಲ್ಲ ಇರತ್ತೆ, ಆದ್ರೂ ಕೂಡ ಒಂದ್ ಸ್ವಲ್ಪ ಸೌರಿದ್ರೆ ಒಳ್ಳೇದು, ಯಾಕೆಂದ್ರೆ ಘಮ ಚೆನ್ನಾಗ್ ಬರತ್ತೆ ಅಂತ ಅಷ್ಟೇನೆ. ಇವಾಗ ಇದನ್ನ ಒಂದು ಸೌಟಿಂದನೋ ಅಥವಾ ಏನಾದ್ರೂ ಸರಿ ಅದ್ರಿಂದ ಒಂದ್ ಸ್ವಲ್ಪ ಲೆವೆಲ್ ಮಾಡ್ಕೊಳ್ಳಿ. ಇದನ್ನ ಈ ತರ ಸಮ ಮಾಡ್ಕೊಂಡು ಒಂದು 3 ಅವರ್ ಇದನ್ನ ಹಾಗೆ ಇಟ್ಬಿಡಿ, ನೀವೇನು ಮಾಡೋದಕ್ಕೆ ಹೋಗ್ಬಿಡಿ. ಒಂದು 3 ಅವರ್ ಆದ ನಂತರ ಒಂದು ಪ್ಲೇಟ್ ಅಲ್ಲಿ ಇದನ್ನ ಉಲ್ಟಾ ಮಾಡಿ ಈ ತರ ತೆಗೆದ್ರಿ ಅಂತ ಅಂದ್ರೆ ಮೈಸೂರ್ ಪಾಕ್ ಅನ್ನೋದು ರೆಡಿ ಆಗೋಗಿರತ್ತೆ. ತುಂಬಾನೇ ಚೆನ್ನಾಗಿರತ್ತೆ ಇದು. ನೀವು ಕೂಡ ಒಂದ್ಸಲ ಟ್ರೈ ಮಾಡಿ. ನನ್ನಿಂದ ಎಷ್ಟು ಸಾಧ್ಯನೋ ಅಷ್ಟು ಕರೆಕ್ಟ್ ಆಗಿ ನಾನು ಹೇಳ್ಕೊಟ್ಟಿದ್ದೀನಿ, ಅಷ್ಟೇ ನೀಟಾಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಸೊ ಈ ತರ ಮೈಸೂರ್ ಪಾಕ್ನ ಒಂದ್ಸಲ ನೀವು ಕೂಡ ಟ್ರೈ ಮಾಡಿ, ಹೇಗಿತ್ತು ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಹಾಗೇನೆ ಈ ವಿಡಿಯೋ ನಿಮ್ಗೆ ಏನಾದ್ರು ಹೆಲ್ಪ್ ಆಯ್ತು ಅಂತ ಅಂದ್ರೆ ಒಂದು ಲೈಕ್ ನ ಮಾಡಿ, ಹಾಗೆ ತಪ್ಪದೆ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಂಡ್ ಬೇರೆ ಯಾವ್ದಾದ್ರು ಕುಕಿಂಗ್ ರೆಸಿಪೀಸ್ ಏನಾದ್ರು ನಿಮ್ಗೆ ಬೇಕು ಅಂತ ಅಂದ್ರೆ ನನ್ಗೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಾನ್ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ ಒಂದು ಒಳ್ಳೆ ರೆಸಿಪಿಯೊಂದಿಗೆ. ಅಲ್ಲಿವರೆಗೂ ನಮ್ಮ ಚಾನೆಲ್ ನ ನೋಡ್ತಾ ಇರಿ, ಹಾಗೆ ಚಾನೆಲ್ ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಹಾಗೇನೆ ಈ ಮೈಸೂರ್ ಪಾಕ್ ನ ನೀವು 1 ವಾರಗಳ ಕಾಲ ಹಾಗೆ ಸ್ಟೋರ್ ಮಾಡಿ ಇಟ್ಕೋಬಹುದು. ನಿಮ್ಗೆ ಯಾವಾಗೆಲ್ಲ ಸ್ವೀಟ್ ತಿನ್ಬೇಕು ಅನ್ಸತ್ತೆ ಆ ಟೈಮಲ್ಲಿ, ಎಲ್ಲಾ ಟೈಮಲ್ಲೂ ಕೂಡ ನೀವು ಸ್ವೀಟ್ ನ ತಿನ್ಬೋದು, ಅಷ್ಟು ಚೆನ್ನಾಗಿರತ್ತೆ ಇದು. ಸೊ ಕಡ್ಲೆ ಹಿಟ್ಟು ಹಾಕಿ ಮಾಡಿರೋದ್ರಿಂದ ಏನು ತೊಂದರೆ ಇಲ್ಲ, ಆರಾಮಾಗಿ ತಿನ್ಬೋದು ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಾನ್ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ ಒಂದೊಳ್ಳೆ ರೆಸಿಪಿಯೊಂದಿಗೆ. ಅಲ್ಲಿವರೆಗೂ ನಮ್ಮ ಚಾನೆಲ್ ನ ನೋಡ್ತಾ ಇರಿ, ತಪ್ಪದೆ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆಯ್ತು ಅಂತಂದ್ರೆ ಒಂದು ಲೈಕ್ ನ ಮಾಡಿ.